ಮುಂಚೆ ಓಡಾಡ್ತಿರ್ಲಪ್ಪ ಓಡಾಡ್ತಿದ್ಯಾ ಯಾವ ಅದು ಏನೋ ಮಾಡಿಸಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಮತ್ತೆ ಇಲ್ಲಿ ಯಾಕೆ ಬಂದು ನಂಗೆ ಎದಕ್ಕಾಗ್ತದೆ ನಿನ್ನ ಕುತ್ಕೊಂಡಿದ್ದೆ ಓಡಾಡ ಮಾಡಿದ್ದೆ ನಾನು ತಾನೇ ಟ್ರೈನ್ ಸುತ್ತ ಬಿಡ್ತೀನಿ ನೀನು. ಅದೇನೋ ಅಂದ್ರೆ ಅವ್ರನ್ನ ಬೈದ್ಬಿಟ್ಟು ಬಂದ್ಬಿಟ್ಟೆ, ದುಡ್ಡೆಲ್ಲ ಇಸ್ಕೊಂಡು ಏನೋ ಮಾಡ್ಬಿಟ್ಟು. ದುಡ್ಡೆಲ್ಲ ಯಾಕೆ ಕೊಡ್ತೀರಿ? ನಿಮ್ಮ ಮನ್ಸಲ್ಲಿ ಭಕ್ತಿ ಇಲ್ಲ ದುಡ್ಡು ಕೊಡ್ತೀರಿ? ಭಕ್ತಿ ನಿಜ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಅಮ್ಮನ ಕೇಳಿದ ತಕ್ಷಣ ನೀವು ಹೇಳಿದ್ರಲ್ಲ ಕಡ್ಡಿ ಹಚ್ಚಿರಿ ಅಂತ, ಫೋಟೋ ತಗೊಂಡೋಗಿ ಕಡ್ಡಿ ಹಚ್ತಾ ಇದ್ದೀನಿ. ಅಮ್ಮ ಎದ್ದು ಓಡಾಡಿಸಿದ್ಲು. ಅತಿ ಅಣ್ಣ ಅನ್ನ ಅಣ್ಣ ಅನ್ನ ಅಮ್ಮ ಅಂತಾನೆ ಕರಿತೀನಿ. ಅಮ್ಮ ಅಲ್ಲಿ ಅಣ್ಣ ಇಲ್ಲಿ ಅಲ್ಲಪ್ಪ, ಅಮ್ಮ ಅಲ್ಲಿ. ನೀವು ಅವತ್ತು ಕಾಲಲ್ಲಿ ತೆಗೆದ್ರಿ, ಅದೇನೋ ಸುತ್ಕೊಂಡಿದ್ದು, ಇದೇನೋ ಆಗ್ತೈತೆ ಅಂತ. ಇದೊಂದು ಯಾರು ಕೈಲೂ ನನಗೇನೋ ಆಗ್ಬಾರ್ದು. ಅವರು ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಊಟ ಸೇರ್ತಾ ಇಲ್ಲ. ಆದ್ರೆ ಶಕ್ತಿ ಅವ್ರ ಅಮ್ಮ ಕೊಡ್ತಾ ಇದ್ದಾರೆ. ಅದನ್ನ ಬೇಡ ಬಿಡು ಬಿಡು ಬಿಡು. ನಮ್ಮಂತ್ರಲ್ಲಿ ಇಲ್ಲ ತಪ್ಪಲ್ವಾ ನಿಂದು? ಇದನ್ನ ತೆಗಿಬೇಕು ಅಂತ ಅಂದ್ರೆ ಇವ್ರು ತೆಗಿಬೇಡ, ಸತ್ತೋಗ್ಬಿಡ್ತೀಯ ಅಂತ ಅವ್ರನ್ನೇ ಕೇಳಿ. ನಾವು ಕೇಳೋದು ಹೆಂಗ್ ಗೊತ್ತಾ, ನೀವು ಯಾವ ದೇವಸ್ಥಾನಕಾರ ಹೋಗಿ, ನನ್ನ ದೇವಸ್ಥಾನ ಅಂತ ಏನಿಲ್ಲ, ಕೇಳಪ್ಪ. ನಿಮಗೆ ಎಲ್ಲಿ ಅನುಕೂಲ ಇದೆ ಅದನ್ನ ನಂಬಿ ಅರ್ಥ ಮಾಡ್ಕೊಂಡ್ರ. ಈಗ ನಮ್ಮ ದೇವ್ರ ಅಂತರ ಹಾಕಿಲ್ಲ ಅಂತ ಕೇಳ್ದಿಲ್ಲ. ನಿಮ್ಗೆ ಹುಷಾರಾದ್ಮೇಲೆ, ಹುಷಾರ್ ಮಾಡಿದ್ಮೇಲೆ ನೀವು ಅಂತರುಗಳು ಯಾಕೆ ತೆಗಿತೀರಾ? ಅವರು ತೆಗ್ದಾಕು ಅಂದ್ಬಿಟ್ಟು ಇದು ಯಾವ್ದೋ ಬೆಳ್ಳಿ. ನೀವು ಯಾವ್ದಾರ ಒಂದ್ ದೇವ್ರ ನಂಬಮ್ಮ. ಯಾಕೆಂದ್ರೆ ಇಲ್ಲಿ ನಾವು ಹುಷಾರ್ ಮಾಡಿ ಕಳ್ಸಿರ್ತೀವಿ ನಿಮ್ಮನ್ನ. ಅಲ್ಲಪ್ಪ ನಿಮ್ಮನ್ನ ಹುಷಾರ್ ಮಾಡಿ ಕಳಿಸಿ ಒಂದು ಅಂತರ ಫ್ರೀ ಆಗಿ ಕಳ್ಸಿರ್ತೀವಿ ನಾವು. ಯಾರು ಫ್ರೀ ಕೊಡಲ್ಲ. ಇವ್ರು ಏನ್ ಮಾಡ್ತೀರಾ, ಒಂದ್ ಜನಕ್ಕೆ ಈಗ ಕೇಳಮ್ಮ, ಒಂದ್ ಜನಕ್ಕೆ ನೀವು ಅಂತ ತಗದ ಕೊಡ್ತೀರಾ. ಹೆಚ್ಚಿಗೆ ಮೇಲೆ ದೇವ್ರ ಬಗ್ಗೆ ಕೆಟ್ಟಸ್, ನಮ್ಗೆ ಕೆಟ್ಟಸ್. ನಾವು ಮಾಡಿದ್ವಿ ಇದೊಂದು ತೆಗ್ದ್ಬಿಟ್ಟು ಹೊಸದಂತ ಹಾಕ್ರಿ. ಮತ್ತೆ ಇವ್ರಿಗೆ ಒಂದ್ ಸ್ವಲ್ಪ ದೇವ್ರ ಬಗ್ಗೆ ಆಯ್ತು ನಂಬ್ಲಿ, ಏನಾರ ಮಾಡ್ಕೊಳ್ಳಿ. ನನ್ನ ಏನು ಅನ್ನಲ್ಲ, ಬಟ್ ಆದ್ರೆ ಅವರು ಏನೇನೋ ಡೈವರ್ಟ್ ಮಾಡ್ತಿದ್ದಾರೆ. ಏನ್ ಡೈವರ್ಟ್ ಮಾಡ್ತೀಯ? ಡೈವರ್ಟ್ ಇಲ್ಲ, ದೇವ್ರು ನಂಬೇಕಂತ ಹೇಳಿ. ನನಗೆ ಈ ಅಮ್ಮ ಕೇಳಪ್ಪ, ಯಾವ್ದಾರ ಒಂದ್ ದೇವ್ರ ನಂಬೇಕು. ನಂಬಿದೀನಿ. ನನ್ ನಂಬಾರ್ದು, ನೀವು ದೇವ್ರ ನಂಬೇಕು. ನಿಮ್ ಫೋಟೋನೇ ನೋಡ್ತಾ ಇರ್ತೀನಿ. ಸ್ವಲ್ಪ ಹೆಸರುಗಾಳು ಕಡಲೆಕಾಳು ಹುಳಿಕಾಳು ಊದ್ಬಿಟ್ಟು ಚೆನ್ನಾಗಿ ತಾಯಿ ಹಿಟ್ಟು ಮಾಡ್ಕೊಂಡು ಗಂಜಿ ಮಾಡ್ತಾರೆ. ಹುಡುಗರು ಗಂಜಿ ಮಾಡ್ಕೊಳ್ಳೋದು, ಬಿಸಿ ಊಟ ಮಾಡಿ ಸ್ವಲ್ಪ ವಾತಾವರಣ ಚೇಂಜ್ ಮಾಡಿ. ಈ ದೇವರು ಸಾಕು. ಮನೆ ಹೊತ್ತಿಗೆ ಅಂತ ಈ ದೇವರು ಸಾಕು. ಒಂದು ಅಮಾಸೆ ತಗೊಂಡು ಬೇರೆ ಏನು ತಗೊಂಡು ಅಂತ ಒಂದೇ ಒಂದು ಇದಂತೂ ತೆಗಿಬೇಡ. ಇರ್ಲದು ನಾನು ತೆಗಿಯಲ್ಲ ಮಗಳೇ, ಮನೆ ಹೊತ್ತಿಗೆ ಅಂತ ಇದು ತೆಗಿಬೇಡಪ್ಪ. ಅವ್ರಿಗೆ ಹೇಳ್ಬಿಡಿ, ಅವರೇ ತೆಗಿಯೋದು. ಇದು ತೆಗೆದ್ರೆ ಅಣ್ಣ ಟೂ. ಇಲ್ಲ ಇಲ್ಲ, ನಾನು ಇವಾಗ ಬರ್ಬೇಕಂದ್ರೆ ಆ ಶಕ್ತಿ ಕಟ್ ಮಾಡ್ಕೊಡಿ. ಹೋಗಿ ಅಮಾಸೆ ತಗೊಂಡ್ಬನ್ನಿ. ಭಾನುವಾರ ಬರುತ್ತಲ್ಲ, ಏನೇನೋ ಒಂದ್ಸಲ ಯಾವ ಊರು ನಿಮ್ದು? ಕನ್ಫ್ಯೂಸ್ ಆಗ್ತಾ ಇದ್ದಾನೆ. ಭಾನುವಾರ ಕರ್ಕೊಂಬ ಅಥವಾ ಯಾವ ಥರ ಆಗುತ್ತೋ ಕರ್ಕೊಂಬ. ಭಾನುವಾರ ಕರ್ಕೊಂಬ, ಡೇಟ್ ಗೀಟ್ ನೋಡ್ಕೊ. ಬಂದಿದ್ರು ತಂಗಿ, ದಾವಣಗೆರೆಯಿಂದ ಬಂದಿದ್ರು. ಯಾರೋ ಹೇಳಿರಂತೆ ಬೇಡ ಪುಣ್ಯಾತ್ಮರ, ಯಾಕೆ ಸುಮ್ಮನೆ ಹಿಂಗೆ ದೇವ್ರುಗಳನ್ನ ಹೆಸರು ಕಡಿಸ್ತೀರಾ? ಯಾರು ಹೇಳಿರಂತೆ ಇದು 80,000 70,000 ದುಡ್ಡು ಕೊಡ್ಬೇಕಂತೆ. 3 ಮರಿ ಕಡಿದ್ರೆ ಹುಷಾರಾಗ್ತಿ ಅಂತ, ಇಲ್ಲ 3 ಸತ್ತೋಗ್ತಿ ಅಂತ ಯಾರು ಎದಿಸ್ ಕಳಿಸಿದ್ವಿ. ಬಂದಿರೋಬ್ರು ಅಂತರ ಕಳಿಸಿ, ನೀವು ಸತ್ತೋಗಿಲ್ಲ ಅಮ್ಮ ಹೋಗು. ಸುಮ್ಮನೆ ಎಲ್ಲ ಭ್ರಮೆ ಉಟ್ಬೇಡಿ ಅಪ್ಪ. ದಯವಿಟ್ಟು ಹೇಳ್ದಿಂಗಲ್ಲಪ್ಪ, ದೇವ್ರು ಮಾಡ್ಕೊಂಡಂತ ಪುಣ್ಯಾತ್ಮರ ದುಡ್ಡಿಗೋಸ್ಕರ ದೇವ್ರಿಗೆ ಕೆಟ್ಟಸ ಬರ್ಸಿ ದೇವ್ರ ಸಹಾಯ ಮಾಡ್ಕೊಬೇಡಿ. ದುಡ್ಡು ಬರಂಗಿಲ್ಲ, ತಾನಾಗೇ ಬರ್ತದೆ. ಭಕ್ತರು ಬಂದು ಹಾಕ್ತಾರೆ. ದೇವ್ರು ಹೊಟ್ಟೆ ಅನ್ನ ಕೊಡ್ತಾಳೆ. ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ. ಈ ಥರ ಮೈಂಡ್ ಸೆಟ್ ಆದವ್ರನ್ನ, ಬುದ್ಧಿ ಇಲ್ದಂತಾರನ್ನ, ದುಡ್ಡು ಇಲ್ದಂಗೆ ತಗೋತಾರನ್ನ ಸುಲಿಗೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಕರೆಕ್ಟಪ್ಪ? ಯಾರೋ ಒಂದು ಅಜ್ಜಿ ಬಂದಿತ್ತು, 70,000 80,000 ಕೇಳ್ತಾನಂತೆ. 3 ಮರಿ ಕೇಳ್ತಾನಂತೆ. ಯಾವ ದೇವ್ರು ಮರಿ ಕೇಳಲ್ಲ, ದುಡ್ಡು ಕೇಳಲ್ಲಪ್ಪ. ಅರ್ಥ ಮಾಡ್ಕೊಳ್ಳಿ. ಶಕ್ತಿ ಇದ್ರೆ ದಾಯಿ ಹುಷಾರು ಮಾಡ್ತಾಳೆ. ನಂಬಿಕೆ ಇದ್ರೆ ನಾವು ತೀರ್ಥಾಕ್ಬಿಡಿ. ನಂಬಿರಿ. ನಾನು ಗುರು ಅಲ್ಲ, ನನ್ನ ಗುರು ಅಂತಾರೆ. ನಾನು ತೀರ್ಥಾಕ್ತೀನಿ, ಇದು ಹುಷಾರಾಗುತ್ತಂತೆ. ಹೊಸರಿ ಬಂದಾಗ ಒಂದ್ಸಲ ನಮಗೇನು ಮಂತ್ರ ಕಲ್ತಿಲ್ಲ. ತಾಯಿ ಹೆಸರು ತಂತೆ ಮಂತ್ರ ಹಾಕಿದ್ದೆ ಕೈಯಲ್ಲಿ ಆಗುತ್ತಂತ ಕಾಲು ಇಟ್ಕೊಂಡಿದ್ದೆ ಅಷ್ಟೇ. ಹುಷಾರಾಗಲ್ಲ ಪಾಪ. ಮತ್ತೆ ಎಲ್ಲಿ ದುಡ್ಡೇ ಸಣ್ಣಿಲ್ಲ. ನಾನು ಮತ್ತೆ ಯಾಕೆ ಸುಮ್ಮನೆ ಹಿಂಗೆ ಭ್ರಮೆ ಹುಡಿಸ್ತೀರಾ ಇಂಥ ಜನಗಳಿಗೆಲ್ಲ ಅಲ್ವಾ? ನಮ್ಮ ಸಂಸ್ಕೃತಿ ಹಾಳು ಮಾಡ್ಬಿಡಪ್ಪ. ದಯವಿಟ್ಟು ದೇವ್ರ ಬರೋದೇ ಕಲಿಬೇಕು. ನಾನು ನಿಜವಾಗ್ಲೂ ಇಬ್ರು ಹಿಡ್ಕೊ ಬರ್ಬೇಕಾಗಿತ್ತು. ಆ ನೀರು ಒಳಗಡೆ ಇವತ್ತು ಬಂದು ಕೂತ್ಕೊಂಡ ಕುತ್ಕೊಂಬ. ನನ್ನ ನೋಡ್ಕೊಂಡ ಅನ್ನ ನೋಡುವ. ಯಾರು ನಾವಿಲ್ವಾ ಇಲ್ಲಿ? ಅಪ್ಪ ಅಮ್ಮ ಇಲ್ವಾ? ನಾನಲ್ಲಿ
ನಂಬಿ ಬಂದೆ. ಸಾಕು ಸುಮ್ಮನೆ ಅಲ್ಲಿ ಕರ್ಕೊಂಡೋಗ್ಬಿಡೋ ದೇವ್ರು ಸುಮ್ಮನೆ ಜನ ನಗ್ಬಿಡ್ತಾರೆ ಕಣಯ್ಯ. ಆಸ್ಪತ್ರೆ ದೇವರು ಒಂದು 24-25 ಲಕ್ಷ ನೋಡಿ. ಎಲ್ಲೋ ಬಿಡಪ್ಪ ಹೆಸರುಕಾಳು ಕಡಲೆಕಾಳು ಉಳ್ಕೊಳ್ತೀನಿ ಸೇರ್ಸ ಕೊಟ್ಟು ಬೇಗ ಬಾ. ಬೆಳಿಗ್ಗೆ ಎದ್ದು ಫೋಟೋ ಮುಟ್ಟು ಊಟ ಮಾಡೋ, ಸಾಯಂಕಾಲ ಫೋಟೋ ಮಾಡಿ ನಾನೇ ಅಡುಗೆ ಮಾಡ್ಕೊಂಡು ತಿಂತೀನಿ. ನೋಡಿ ನೋಡು.